ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ಪಲ್ಲಿ ಅವಾಗವಾಗ ಫಾರ್ವರ್ಡ್ ಮೆಸೇಜಸ್ಗಳಿಂದ ನಿಮ್ಮೊಂದು ವಾಟ್ಸಪ್ನ ಅಥವಾ ನಿಮ್ಮೊಂದು ಫೋನನ್ನು ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಒಂದು ವೈರಸ್ಗಳನ್ನ ಕಳಿಸಿ. ಸೊ ಅದೇ ಥರ ಇವಾಗ ಒಂದು ಹೊಸ ಮೆಸೇಜ್ ಬರೋದಕ್ಕೆ ಶುರುವಾಗಿದೆ. ಏನು ಆ ಒಂದು ಮೆಸೇಜ್ ಯಾವ ಥರ ಬರುತ್ತೆ ಆ್ಯಂಡ್ ಅದನ್ನು ನೀವೇನಾದರೂ ಫಾರ್ವರ್ಡ್ ಮಾಡಿದ್ರೆ ಏನು ತೊಂದರೆ ಆಗುತ್ತೆ ಆ್ಯಂಡ್ ಅದರಿಂದ ಹೆಂಗೆ ಸೆಕ್ಯೂರ್ ಆಗಿರೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ನೋಡ್ತಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ, ಇನ್ನೇನು ಕೇಳ್ತೀನಿ ಅಲ್ವಾ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಿಮ್ಮ ಒಂದು ಫೋನ್ಗೆ ಒಂದು ವಾಟ್ಸಪ್ ಮೆಸೇಜ್ ಬರ್ತದೆ ಅಂತ ನಾನು ಹೇಳಿದೆ. ಸೊ ಅದ್ರ ಪ್ರೂಫ್ನ ನಾನು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಅದರಲ್ಲಿ ನೀವು ಒಂದು ಆರ್ಟಿಕಲ್ ಇರುತ್ತೆ, ಅದನ್ನು ನೀವು ಓದ್ಕೋಬೋದು ಅಂತಂದರೆ ನ್ಯೂಸ್ ಪೇಪರಲ್ಲಿ ಬಂದಿರುವಂಥದ್ದು. ಆ ಒಂದು ನ್ಯೂಸ್ ಪೇಪರ್ ಫೋಟೋನ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಾರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಜಾಯ್ನ್ ಆಗಿ ಅಲ್ಲಿ ಪ್ರೂಫ್ ನಿಮಗೆ ಸಿಗುತ್ತೆ. ಟೈಮ್ ಇರೋರು ಓದ್ಕೊಂಡು ಅದನ್ನು ಕೂಡ ನೀವು ಫಾರ್ವರ್ಡ್ ಮಾಡ್ಬೋದು ಆ್ಯಂಡ್ ಈ ಒಂದು ವಿಡಿಯೋನು ಕೂಡ ಫಾರ್ವರ್ಡ್ ಮಾಡ್ಬೋದು. ಸೊ ಇವಾಗ ಏನು ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ ಅಂತ ನಾವು ನೋಡೋಣ. ಓಕೆ, ಈ ಥರ ನಿಮಗೆ ಒಂದು ಮೆಸೇಜ್ ಬರುತ್ತೆ. ಅಫಿಷಿಯಲಿ ವಾಟ್ಸಪ್ ಲಾಂಚ್ಡ್ ಪಿಂಕ್ ವಾಟ್ಸಪ್ ವಿತ್ ಎಕ್ಸ್ಟ್ರಾ ನ್ಯೂ ಫೀಚರ್ಸ್, ಮಸ್ಟ್ ಟ್ರೈ ದಿಸ್ ಅಂತ ಅಂದ್ಬಿಟ್ಟು ಒಂದು ಲಿಂಕ್ ಬರುತ್ತೆ. ಓಕೆ, ಸೊ ಈ ಥರ ಒಂದು ಮೆಸೇಜ್ ಇವಾಗ ಎಲ್ಲರ ಒಂದು ಮೊಬೈಲ್ಗೆ ಬರೋದಕ್ಕೆ ಶುರುವಾಗಿದೆ. ಯಾರಿಂದ ಬರೋದಕ್ಕೆ ಶುರುವಾಗಿದೆ ಅಂತಂದರೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಂದಾನೆ. ಅಂತಂದರೆ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಅಥವಾ ನಿಮ್ಮೊಂದು ವಾಟ್ಸಪ್ ಫ್ರೆಂಡ್ಸಲ್ಲಿ ಯಾರು ಇರ್ತಾರೆ ಅವರೆಲ್ಲ ಪರ್ಸ್ನಲಾಗಿ ನಿಮಗೆ ಮೆಸೇಜ್ನ ಮಾಡ್ಬೋದು. ಸೊ ತುಂಬ ಜನ ಈ ಒಂದು ಮೆಸೇಜ್ನ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಂದು ಹೊಸ ಫೀಚರ್ ಬಂದಿದೆ. ಓಕೆ, ಸೊ ಇದನ್ನು ನಾವು ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದು. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಮೆಸೇಜ್ ಎಲ್ರಿಗೂ ಕೂಡ ಆಟೋಮೆಟಿಕಲಿ ಫಾರ್ವರ್ಡ್ ಆಗ್ತದೆ. ಸೊ ನೀವು ನೋಡಿ, ನೀವು ಶೇರ್ ಮಾಡದೇ ಇದ್ರೂ ಕೂಡ ನೀವೇನಾದರೂ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ ಕಾಂಟ್ಯಾಕ್ಟ್ಸಲ್ಲಿ ಯಾರ್ಯಾರದೆಲ್ಲ ನಂಬರ್ ಇದೆ ಅವ್ರಿಗೆಲ್ಲ ಈ ಒಂದು ಮೆಸೇಜ್ ಫಾರ್ವರ್ಡ್ ಆಗಿಬಿಡುತ್ತೆ. ಓಕೆ, ಆ್ಯಂಡ್ ಅದರ ಜೊತೆಗೆ ಇದೇನಾಗಿದೆ ಅಂತಂದರೆ ಈ ಒಂದು ಮೆಸೇಜ್ನ ಡಿಲೀಟ್ ಮಾಡೋದಕ್ಕೂ ಕೂಡ ಆಗ್ತಾಯಿಲ್ವಂತೆ. ಸೊ ಕೆಲವೊಂದಷ್ಟು ವಾಟ್ಸಪ್ ಗ್ರೂಪ್ಸ್ಗಳಲ್ಲಿ ಇದು ಹರಿದಾಡ್ಬಿಟ್ಟಿದೆ. ಅಂತಂದರೆ ಯಾರೋ ಒಬ್ಬರು ಕ್ಲಿಕ್ ಮಾಡೋರೆ ಅದು ಶೇರ್ ಆಗಿಬಿಟ್ಟೈತೆ. ಸೊ ಆ್ಯಂಡ್ ಆ ಒಂದು ವ್ಯಕ್ತಿ ಮೇಲೆ ಎಲ್ಲರೂ ಕೂಡ ಅಂತಂದರೆ ಕೇಳಿದ್ದಾರೆ, ಆ ಒಂದು ಮೆಸೇಜ್ನ ಯಾರು ಕಳಿಸಿದಿರೋ ದಯವಿಟ್ಟು ಡಿಲೀಟ್ ಮಾಡಿ ಅಂತ. ಸೊ ಅದನ್ನು ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡೋರು ಅದನ್ನು ಡಿಲೀಟ್ ಮಾಡೋಕ್ಕೆ ಆಗಿಲ್ವಂತೆ. ಸೊ ಆದ್ದರಿಂದ ಆ ಒಂದು ವ್ಯಕ್ತಿನೇ ಗ್ರೂಪಿಂದ ರಿಮೂವ್ ಮಾಡಿದಾರಂತೆ. ಸೊ ಈ ಥರ ಎಲ್ಲ ಒಂದು ಘಟನೆ ಈ ಒಂದು ಮೆಸೇಜ್ ಮೇಲೆ ನಡೆದಿದೆ. ಸೊ ಇದರಿಂದ ನಿಮ್ಮ ಒಂದು ಫೋನ್ಗೆ ವೈರಸ್ ಬರ್ಬೋದು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಮೆಸೇಜ್ ಬಂದರೆ ನಾನು ಆವಾಗಲೇ ಹೇಳಿದೆ, ಅಫಿಷಿಯಲಿ ವಾಟ್ಸಪ್ ಲಾಂಚ್ಡ್ ಪಿಂಕ್ ವಾಟ್ಸಪ್ ವಿತ್ ಎಕ್ಸ್ಟ್ರಾ ನ್ಯೂ ಫೀಚರ್ಸ್ ಅಂತ ಅಂದ್ಬಿಟ್ಟು. ಸೊ ಅದೇನಾದ್ರು ಒಂದು ಮೆಸೇಜ್ ಬಂತು ನಿಮ್ಮ ಕಣ್ಣಿಗೆ ಬೀಳ್ತು ಅಂತಂದರೆ ಅದಕ್ಕೆ ಏನು ಮಾಡೋಕ್ಕೆ ಹೋಗ್ಬೇಡಿ, ಲಿಂಕ್ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಶೇರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಆದ್ದರಿಂದ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡಿದೆ. ಐ ಥಿಂಕ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಬೇಕು. ಸೊ ಆ ಮೆಸೇಜ್ನೆಲ್ಲ ಶೇರ್ ಮಾಡಬೇಕಾಗಿರೋದು ಈ ಒಂದು ವಿಡಿಯೋನ ಶೇರ್ ಮಾಡಿದ್ರೆ ನಿಮಗೆ ಕಳಿಸೋರು ಕೂಡ ಹಿಂಗಿದೆ ಅಂತ ಅಂದ್ಕೊಂಡು ತಿಳ್ಕೊಂಡು ಸುಮ್ಮನೆ ಆಯ್ತಾರೆ, ಇಲ್ಲ ಅಂತಂದರೆ ಕಳಿಸ್ತಾ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಯಾರೆಲ್ಲ ನೋಡಿದ್ರಿ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಷ್ಟೇ. ಪ್ರೂಫ್ ಟೆಲಿಗ್ರಾಮ್ ಗ್ರೂಪಲ್ಲಿ ಬರುತ್ತೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತರಂ.